ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ವಂದನೆಗಳು. ದುಃಖದ ಸಂಗತಿ, ಪ್ಲೀಸ್ ಪ್ರೇ. ಸ್ಯಾಡ್ ನ್ಯೂಸ್, ಪ್ಲೀಸ್ ಪ್ರೇ ಅನ್ನುವಂಥ ಸಂದೇಶಗಳು ಅನೇಕ ಗುಂಪುಗಳಲ್ಲಿ ಹರಿದಾಡ್ತಾ ಇದ್ದಾವೆ. ಅದು ವಿಶ್ವಾಸಿಗಳು, ಪಾಸ್ಟರ್ಗಳು ಅನ್ನದೇ ಈ ಸಂದೇಶವನ್ನು ಕಳಿಸಿದ್ದು. ಆದರೆ ಅದನ್ನು ಓದಿ ಕಳಿಸ್ತಾ ಇದ್ದಾರೋ ಇಲ್ವೋ ಅನ್ನೋದು ಕೂಡ ನನಗೆ ಕೆಲವು ಸಾರಿ ಬೇಸರದ ವಿಷಯ. ಈ ವಿಡಿಯೋನ ಮಾಡಲಿಕ್ಕೆ ಕಾರಣ ಒಂದಲ್ಲ ಎರಡಲ್ಲ, ನಿನ್ನೆಯ ಪೂರ್ತಿ ದಿನ ನನಗೆ ಅನೇಕರು ನನಗೆ ಫಾರ್ವರ್ಡ್ ಮಾಡಿದರು, ನಾನಿರೋ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿದರು. ಯಾಕೆ ನಮ್ಮ ಚರ್ಚ್ ಗ್ರೂಪಲ್ಲಿ ಕೂಡ ಬಂತು. ಆಗ ನನಗನ್ನಿಸ್ತು, ಜನರು ನಮ್ಮನ್ನು ನೋಡಿ ಬುದ್ಧಿವಂತರು, ತಿಳಿದವರು, ಇವರು ಓದಿ ಇದನ್ನು ಅರಿತವರು ಅನ್ನುತ್ತಾರೋ ಇಲ್ಲವೋ, ನಮಗೇನು ಗೊತ್ತಿಲ್ಲ ಅಂತ ಹೇಳಿ ನಮ್ಮ ಬಗ್ಗೆ ಬೇಸರ ಮಾಡಿಕೊಳ್ಳುತ್ತಾರೋ ಗೊತ್ತಿಲ್ಲ. ಯಾಕೆಂದರೆ ದೇವರ ಮಕ್ಕಳು ಮೈಯೆಲ್ಲ ಕಣ್ಣಿರಬೇಕು. ಬೇರೆಯವರ ಮುಂದೆ ನಾವು ಅವಮಾನ ಪಾಲಾಗಬಾರದು. ಇಷ್ಟಕ್ಕೂ ಏನಿದು ಸ್ಯಾಡ್ ನ್ಯೂಸ್, ದುಃಖದ ಸಂಗತಿ, ಆ ಒಂದು ಸೆಂಟೆನ್ಸ್ಗಳನ್ನು ನೀವು ನೋಡಿದ್ರೆ ಈಗ ಏನು ವಿಷಯ ಅಂತ ಹೇಳಿ ನಾನು ನಿಮಗೆ ಅದನ್ನು ಹಾಕ್ತೇನೆ. ನೀವು ನೋಡ್ರಿ, ಓದಿರಿ, ಆ ಸಂದೇಶವನ್ನು ನೋಡ್ರಿ. ದುಃಖದ ಸುದ್ದಿ, ಪ್ಲೀ ಪ್ರೇ, ಅರ್ಜೆಂಟ್ ಪ್ರೇಯರ್ ರಿಕ್ವೆಸ್ಟ್, ಪ್ರೇ ಫಾರ್ ದಿ ಚರ್ಚ್ ಇನ್ ಇಂಡಿಯಾ. ಲಾಸ್ಟ್ ನೈಟ್ ಅವರು ಯಾರು ಗೊತ್ತಿಲ್ಲ 20 ಚರ್ಚ್ಗಳನ್ನು ಸುಟ್ಟು ಹಾಕಿದರು. ಯಾವ ಲಾಸ್ಟ್ ನೈಟು, ಯಾವ 20 ಚರ್ಚ್ಗಳು? ಮತ್ತು ಇಂದು ರಾತ್ರಿ ಅವರು ಒಲಿಸಾಬಾಂಗ್ ಪ್ರಾಂತ್ಯದಲ್ಲಿ 200ಕ್ಕೂ ಹೆಚ್ಚು ಚರ್ಚ್ಗಳನ್ನು ನಾಶ ಮಾಡಲು ಬಯಸುತ್ತಾರೆ. ಇದು ಯಾವ ಪ್ರಾಂತ್ಯ? ಇದು ಎಲ್ಲಿದೆ? ಏನಾದರೂ ಇದರಲ್ಲಿ ಅರ್ಥ ಇದೆಯಾ? ಇಷ್ಟಕ್ಕೂ ಈ ಸಂದೇಶವನ್ನು ನಾನು ಸುಮಾರು ವರ್ಷಗಳಿಂದ ನನಗೆ ಬರ್ತಾ ಇದೆ. ಅವರು ಮುಂದಿನ 24 ಗಂಟೆಗಳು, ಯಾರವರು? ಅವರು 24 ಗಂಟೆಗಳಲ್ಲಿ 200 ಮಿಷನರಿಗಳನ್ನು ಕೊಲ್ಲಲು ಬಯಸುತ್ತಾರೆ. ಎಲ್ಲ ಕ್ರಿಶ್ಚಿಯನ್ನರುಗಳು ಹಳ್ಳಿಗಳಲ್ಲಿ ಅಡಗಿದ್ದಾರೆ. ಅವರಿಗಾಗಿ ಪ್ರಾರ್ಥಿಸಿ, ನಮ್ಮ ಸಹೋದರ ಸಹೋದರರಿಗೆ ಈ ಸಂದೇಶವನ್ನು ಕಳುಹಿಸಿ. ಇದನ್ನು ಓದುವಾಗ ನಿಮಗೆ ಕೇಳಿಸಿಕೊಂಡಾಗ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಅವರು ಅಂದರೆ ಯಾರು? ಈ ಒಂದು 20 ಚರ್ಚ್ಗಳು ಸುಟ್ಟಾಕಿರೋದು ಎಲ್ಲಿ? 200 ಜನ ಮಿಷನರಿಗಳನ್ನು ಇನ್ನು ನಾಶ ಮಾಡೋದು 24 ಗಂಟೆಯಲ್ಲಿ ಎಲ್ಲಿ? ಯಾರು? ಇದನ್ನು ಓದಿ ತಿಳಿಯದೆ ಎಲ್ಲಿ ಹಳ್ಳಿಗಳಲ್ಲಿ ಕ್ರಿಶ್ಚಿಯನ್ಸ್ ಅಡಗಿದ್ದಾರೆ. ಆಮೇಲೆ ಅವರಿಗಾಗಿ ಪ್ರಾರ್ಥಿಸಿ. ಭಾರತದಲ್ಲಿ ನೀವು ಈ ಸಂದೇಶವನ್ನು ಸ್ವೀಕರಿಸಿದಾಗ ದಯವಿಟ್ಟು ಅದನ್ನು ಇತರರಿಗೆ ತುರ್ತಾಗಿ ಕಳುಹಿಸಿ. ಭಾರತದಲ್ಲಿ ಇದನ್ನು ಹಾಗಾದರೆ ಬೇರೆ ದೇಶದಿಂದ ಕಳಿಸಿರುವಂಥ ಸಂದೇಶನ ಇದು, ಕಳುಹಿಸಿ. ಅಫ್ಘಾನಿಸ್ತಾನದಲ್ಲಿ ಇಸ್ಲಾಮಿಸ್ಟ್ಗಳಿಂದ ಮರಣದಂಡಿಗೆ ಗುರಿಯಾದ 22 ಕ್ರಿಶ್ಚಿಯನ್ ಮಿಷನರಿ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಸೊ ಹಾಗಾದರೆ ಇದು ಬಾಂಗ್ಲಾದೇಶದ ಮಿಷನರಿ ಕುರಿತಾಗಿರಬಹುದು. ಆದರೆ ಅದರ ಬಗ್ಗೆ ಯಾವುದೇ ನ್ಯೂಸ್ ಇಲ್ಲ. ದಯವಿಟ್ಟು ಸಾಧ್ಯವಾದಷ್ಟು ಬೇಗ ಪಾಸ್ ಮಾಡಿ, ಇದರಿಂದ ಅನೇಕರು ಪ್ರಾರ್ಥನೆಯಲ್ಲಿ ಸೇರಬಹುದು. ಈಗ ಇಸ್ಲಾಮಿಕ್ ಗುಂಪು ISIS ಇರಾಕ್ನಲ್ಲಿ ಅತಿದೊಡ್ಡ ಕ್ರಿಶ್ಚಿಯನ್ ನಗರವಾದ ಕಾರಾಗೋಶ್ ಅನ್ನು ಈಗ ತಾನೇ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ. ಏನು ಇದು? ಏನು ಸಂದೇಶ ಇದು? ಈಗ ತಾನೇ ಇದು 5 ವರ್ಷದಿಂದ ನನಗೆ ಬಂದಿದ್ದು ಸೇಮ್ ಮೆಸೇಜ್. 5 ವರ್ಷದಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಬರ್ತಾ ಇದೆ ಇದು ಸೇಮ್ ಮೆಸೇಜ್. ಆಮೇಲೇನು 106 ಪುರುಷರು, ಮಹಿಳೆಯರು ಮತ್ತು ಮಕ್ಕಳ ಶಿರಚ್ಛೇದ ಮಾಡಲಾಗಿದೆ. ನಮ್ಮ ದೇಶದಲ್ಲಿ ನಡೆಯುತ್ತಿರುವ ದೌರ್ಜನ್ಯಗಳ ಬಗ್ಗೆ ಜನರು ತಮ್ಮ ಪರವಾಗಿ ಪ್ರಾರ್ಥನೆ ಕೇಳುತ್ತಿದ್ದಾರೆ. ದಯವಿಟ್ಟು ಅವರಿಗಾಗಿ ಪ್ರಾರ್ಥಿಸಲು 1 ನಿಮಿಷ ತೆಗೆದುಕೊಳ್ಳಿ. ಪ್ರಾರ್ಥನಾ ಸರಪಳಿ ಮುರಿಯದಂತೆ ನಿಮ್ಮ ಎಲ್ಲ ಸಂಪರ್ಕಗಳಿಗೆ ಸಂದೇಶವನ್ನು ರವಾನಿಸಿ. ಅವರು ಈ ವಿಶೇಷ ಪ್ರಾರ್ಥನೆಯನ್ನು ಕೇಳಿದರು. ಯಾರು? ದಯವಿಟ್ಟು ಕ್ರಿಸ್ತನಲ್ಲಿ ವಿಶ್ವಾಸಿಗಳಿಗೆ ಪ್ರಾರ್ಥನೆ ವಿನಂತಿ ರವಾನಿಸಲು ಮರೆಯಬೇಡಿ. ಆದ್ದರಿಂದ ಇರಾಕ್ನ ಸಹೋದರರು, ಸಹೋದರಿಯರು ಮತ್ತು ಮಕ್ಕಳ ಪರವಾಗಿ ಉತ್ಸಾಹಭರಿತ ಪ್ರಾರ್ಥನೆಗಳನ್ನು ಸಲ್ಲಿಸಬಹುದು. ಇದು ತುರ್ತು SOS ಸಂದೇಶವಾಗಿದೆ. ದಯವಿಟ್ಟು ನಿಮ್ಮ ಕಾಳಜಿಯನ್ನು ನಾವು ಪ್ರಶಂಸಿಸುತ್ತೇವೆ. ದೇವರು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಮತ್ತು ಯಾವಾಗಲೂ ನಿಮಗೆ ಸಹಾಯ ಮಾಡಲಿ. ಆಮೇನ್. ದಯವಿಟ್ಟು ಸ್ವೀಕರಿಸಿದಂತೆ ಮರುಕಳಿಸಿ. ದಯವಿಟ್ಟು ಪ್ರಾರ್ಥನಾ ಗುಂಪುಗಳಿಗೆ ಕಳಿಸಿ. ಹೆಂಗೆ ಸ್ವೀಕರಿಸಿದಿರೋ ಹಂಗೆ ಕಳಿಸ್ಬಿಡಿ, ಇದೇನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ ಕೇಳಿರ್ತಾರೆ. ಇದು ಎಲ್ಲಿ ಪ್ರಾರಂಭ ಆಗುತ್ತೆ, ಎಲ್ಲಿಗೋಗಿ ಮುಟ್ತಾ ಇದೆ? ಈಗಿನ ಏನಾದರೂ ಪ್ರಾರ್ಥನಾ ಅಂಶಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವ?
ಏನಾದರೂ ಯಾವತ್ತಾದರೂ ಈ ಮಧ್ಯದಲ್ಲಿ ಯುದ್ಧಗಳು ನಡೆದಿರುವಂಥದ್ದು, ಜನರಿಗೆ ಕಷ್ಟ ಆಗ್ತಾ ಇರುವುದು, ಈಗಿನದೇನಾದರೂ ಈ ಸಂದೇಶ ನಾನು ನೋಡಿ ನನಗೆ ಬೇಸರ ಆಗೋಗಿ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ದಯಮಾಡಿ ಫಾರ್ವರ್ಡ್ ಮೆಸೇಜ್ಗಳನ್ನು ಮಾಡುವಾಗ ನಿಮ್ಮ ವಾಟ್ಸಪ್ಪಲ್ಲಿ ನೋಡ್ರಿ, ಫಾರ್ವರ್ಡೆಡ್ ಮೆನಿ ಟೈಮ್ಸ್ ಅಂತ ಬರುತ್ತೆ. ಅಂಥದ್ದನ್ನೆಲ್ಲ ಕಳಿಸಕ್ಕೆ ಹೋಗಬೇಡಿ. ತಿಳ್ಕೊಂಡು ಇದನ್ನು ಕಳಿಸಿ, ಆವಾಗ ಏನಾದರೂ ಒಂದು ಪ್ರಯೋಜನ ಆಗ್ತದೆ. ಇದನ್ನು ಇಂಗ್ಲೀಷಲ್ಲಿ ನಾನು ಹೋದಾಗ ಸ್ಯಾಡ್ಸ್ ಇದೇ ಮೆಸೇಜೇ, ತಲೆ ಇಲ್ಲ, ಅದಕ್ಕೆ ಬಾಲ ಇಲ್ಲ, ಪ್ರಾರಂಭ ಇಲ್ಲ, ಮುಕ್ತಾಯ ಇಲ್ಲ, ಎಲ್ಲಿ ನಡೀತಾ ಇದೆ, ಏನು ನಡೀತಾ ಇದೆ ಏನೂ ಗೊತ್ತಿಲ್ಲ. ಸುಮ್ಮನೆ ನನಗೂ ಮೆಸೇಜ್ ಬಂದಿದೆ, ನನಗೂ ವಾಟ್ಸಪ್ಪಲ್ಲಿ ಡೇಟಾ ಫ್ರೀ ಇದೆ, ನಾನು ಕಳಿಸೋಣ. ಯಾರಾದರೂ ನಿಮ್ಮ ಅಕ್ಕಪಕ್ಕದವ್ರಿಗೋಸ್ಕರ, ಸಭೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಎಲ್ಲೋ ನಡೆದಿರೋವಂಥದ್ದು ನಿಮಗೆ ಗೊತ್ತೇ ಇಲ್ಲ ಏನು ನಡೆದಿದೆ ಅಂತ, ಅದರ ಬಗ್ಗೆ ಸುಮ್ಮನೆ ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡೋಕ್ಕೆ ಹೋಗಬೇಡಿ. ವಾಕ್ಯಗಳನ್ನು ಕೇಳೋಕ್ಕೆ ಟೈಮ್ ಇಲ್ಲ, ಪ್ರಾರ್ಥಿಸಲಿಕ್ಕೆ ಸರಿಯಾಗಿ ಟೈಮ್ ಇಲ್ಲ, ಬರೀ ಫಾರ್ವರ್ಡ್ ಮಾಡೋಕ್ಕೆ ಮಾತ್ರ ತುಂಬ ಟೈಮ್ ಸಿಗುತ್ತಲ್ವಾ? ಆ ರೀತಿ ಮಾಡಬೇಡ್ರಿ. ದೇವರ ವಾಕ್ಯ ಹೇಳುತ್ತದೆ, ನಿಮಗೆ ಸಿಕ್ಕ ವಾಕ್ಯವನ್ನು ಸರಿಯೋ ಇಲ್ಲವೋ ಎಂದು ಪರೀಕ್ಷಿಸಿ ಅದನ್ನು ಮೆಲುಕು ಹಾಕಿರಿ ಅಂತ ಹೇಳ್ತದೆ ಅಲ್ವಾ? ಅದು ತಿಳಿಯದೆ ನಮಗೆ ಇಷ್ಟಾನುಸಾರವಾಗಿ ನಾವು ನಡ್ಕೊಳ್ಳೋದು ಬೇಡವೇ ಬೇಡ. ನೀವು ಯಾರಾದರೂ ಇದುವರೆಗೂ ಕಳಿಸಿದರೆ, ನಿಮಗೇನಾದರೂ ನ್ಯೂಸ್ಗಳು ಸಿಕ್ಕಿದ್ರೆ ಇದು ಸರಿನಾ ತಪ್ಪು ಅಂತ ನನಗೆ ವಾಟ್ಸಪ್ಗೆ ಕಳಿಸ್ರಿ. ನಾನು ನಿಮಗೆ ಇದು ಸರಿ ಇದೆಯಾ ಇಲ್ವಾ ಅಂತ ನನಗೆ ಚೆಕ್ ಮಾಡಿ ನಿಮಗೆ ಕಳಿಸ್ತೇನೆ. ಆದರೆ ಸುಮ್ಮನೆ ಅಲ್ಲಿ ನಿಮ್ಮ ವಾಟ್ಸಪ್ಪಲ್ಲೇ ಗೊತ್ತಾಗುತ್ತೆ ಫಾರ್ವರ್ಡೆಡ್ ಮೆನಿ ಟೈಮ್ಸ್ ಅಂತ ಮೇಲ್ಗಡೆ ನೋಡಿದ್ರೆ, ಅದನ್ನು ನೋಡಿಬಿಟ್ಟು ನೀವು ಸುಮ್ಮನೆ ಆಗಬೇಡಿ. ಆದ್ದರಿಂದ ಈ ಸಂದೇಶವನ್ನು ನೀವು ಶೇರ್ ಮಾಡಿ, ಇದನ್ನು ಶೇರ್ ಮಾಡಿರಿ. ಆವಾಗ ಅವರಿಗೆಲ್ಲ ಗೊತ್ತಾಗ್ತದೆ ಈ ರೀತಿ ಫಾರ್ವರ್ಡ್ ಮೆಸೇಜ್ಗಳನ್ನು ನಾವು ಫಾರ್ವರ್ಡ್ ಮಾಡಬಾರ್ದಂತ. ದೇವರು ತಾನೇ ಈ ದಿನ ಎಲ್ಲ ನಿಮ್ಮ ಸಂಗಡ ಇರಲಿ. ದೇವರು ತಾನೇ ನಿಮ್ಮನ್ನು ಕರುಣಿಸಲಿ. ಶಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್.